ಓಂ ನಮಃ ಶಿವಾಯ. 2026 ಮಾರ್ಚ್ 26 ಶುಕ್ರವಾರ, ಮಾರ್ಚ್ 27 ಶನಿವಾರ, ಮಾರ್ಚ್ 28 ಭಾನುವಾರ ಹಾಗೂ ಮಾರ್ಚ್ 29ರಿಂದ ವೃಷಭರಾಶಿಯವರ ಜಾತಕದ ಮೇಲೆ ನವಗ್ರಹಗಳ ಚಲನೆಯು ಎಂತಹ ಪ್ರಭಾವ ಬೀರಲಿದೆ ಎಂಬ ಕುತೂಹಲಕಾರಿ ಸಂಗತಿಗಳನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಮತ್ತು ಆಸಕ್ತಿದಾಯಕವಾಗಿ ವಿಶ್ಲೇಷಿಸಲಿದ್ದೇವೆ. ಈ ನಿರ್ದಿಷ್ಟ ದಿನಗಳಲ್ಲಿ ನಿಮ್ಮ ವೃತ್ತಿಜೀವನ, ವ್ಯಾಪಾರ ವೈವಾಹಿಕ ಸ್ಥಿತಿ, ಆರ್ಥಿಕ ಏರಿಳಿತಗಳು, ಕೌಟುಂಬಿಕ ಸೌಖ್ಯ, ಪ್ರೇಮ ಜೀವನದ ಮಾಧುರ್ಯ, ಆರೋಗ್ಯದ ಏರುಪೇರು ಹಾಗೂ ಅದೃಷ್ಟದ ಸಾಥ್ ಹೇಗಿರಲಿದೆ ಎಂಬುದನ್ನು ನಾನು ನಿಮಗೆ ಎಳೆಯಾಗಿ ವಿವರಿಸಲಿದ್ದೇನೆ. ಆದ್ದರಿಂದ ಈ ಮಾಹಿತಿಯ ಒಂದು ಕ್ಷಣವನ್ನು ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಕಾರ್ಯಕ್ರಮದ ಅಂತ್ಯದಲ್ಲಿ ನಿಮ್ಮ ರಾಶಿಚಕ್ರದ ಚಿಹ್ನೆಗೆ ಅತ್ಯಂತ ಮುಖ್ಯವಾದ ಮತ್ತು ಶಕ್ತಿಯುತವಾದ ದೋಷ ನಿವಾರಕ ಪರಿಹಾರವನ್ನು ನಾನು ಸೂಚಿಸಲಿದ್ದೇನೆ. ಈ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಕೂಡಲೇ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ನಿಮ್ಮವರಿಗೂ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ನಿಮ್ಮ ಅಂತರಾಳದ ಭಕ್ತಿಯನ್ನು ವ್ಯಕ್ತಪಡಿಸಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಟೈಪ್ ಮಾಡಿ. ನಿಮ್ಮೆಲ್ಲರ ಬದುಕು ಸುಖ ಸಂತೋಷದಿಂದ ಕೂಡಿರಲಿ ಎಂದು ಮನಸಾರೆ ಹಾರೈಸುತ್ತಾ, ವೃಷಭರಾಶಿಯವರಿಗೆ ಈ 4 ದಿನಗಳ ಕಾಲದ ವಿವರವಾದ ಜಾತಕ ಫಲಿತಾಂಶಗಳನ್ನು ಈಗ ತಿಳಿದುಕೊಳ್ಳೋಣ. ಮಾರ್ಚ್ 26 ಗುರುವಾರದಿಂದ ಶುರುವಾಗುವ ಈ ಕಾಲಘಟ್ಟವು ವೃಷಭರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ಮತ್ತು ವಿಶೇಷವಾದ ಪಲ್ಲಟಗಳಿಗೆ ನಾಂದಿ ಹಾಡಲಿದೆ. ನೀವು ಬಹಳ ದಿನಗಳಿಂದ ಯಾವುದೋ ಒಂದು ಕೆಲಸದ ಪೂರ್ಣತೆಗಾಗಿ ಅಥವಾ ಪ್ರಗತಿಗಾಗಿ ಕಾಯುತ್ತಿದ್ದರೆ ಅಂತಹ ಕಾರ್ಯಗಳು ಈ ಸಮಯದಲ್ಲಿ ಕ್ರಮೇಣ ವೇಗವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತವೆ. ವಿಶೇಷವಾಗಿ ಗುರುವಾರದಂದು ನಿಮ್ಮಲ್ಲಿ ಒಂದು ವಿಧದ ಹೊಸ ಆಲೋಚನಾ ಲಹರಿ ಮತ್ತು ಹೊಸ ಉತ್ಸಾಹದ ಹರಿವು ಕಾಣಿಸಿಕೊಳ್ಳುತ್ತದೆ. ಹಿಂದೆ ಕಾರಣಾಂತರಗಳಿಂದ ಅರ್ಧಕ್ಕೆ ನಿಲ್ಲಿಸಿದ್ದ ಕೆಲಸಗಳನ್ನು ಅಥವಾ ಯೋಜನೆಗಳನ್ನು ಮತ್ತೆ ಕೈಗೆತ್ತಿಕೊಳ್ಳುವ ಸನ್ನಿವೇಶಗಳು ಒದಗಿಬರುತ್ತವೆ. ನೀವು ಕೈಗೆತ್ತಿಕೊಳ್ಳುವ ಯಾವುದೇ ಕೆಲಸವಿದ್ದರೂ ಅದಕ್ಕೆ ನಿಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ನೀಡಬೇಕು ಎಂಬ ಬಲವಾದ ಹಂಬಲ ನಿಮ್ಮಲ್ಲಿ ಮೂಡುತ್ತದೆ. ಕಚೇರಿಗಳಲ್ಲಿ ಉದ್ಯೋಗ ಮಾಡುವ ವೃಷಭರಾಶಿಯವರಿಗೆ ಈ ಅವಧಿಯು ಅತ್ಯಂತ ಆಶಾದಾಯಕವಾಗಿದ್ದು, ನಿಮ್ಮ ಶ್ರಮದಾಯಕ ಕಾರ್ಯವೈಖರಿಯು ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆಯಿದೆ. ನೀವು ಸಿದ್ಧಪಡಿಸಿದ ಕೆಲಸವನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿ ಮುಕ್ತವಾಗಿ ಪ್ರಶಂಸಿಸಬಹುದು. ಈ ಸಮಯದಲ್ಲಿ ಕೆಲವು ವೃಷಭರಾಶಿಯವರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ಅಥವಾ ಹೊಸ ಹೊಣೆಗಾರಿಕೆಗಳನ್ನು ವಹಿಸುವ ಸಾಧ್ಯತೆಯಿದೆ. ಆರಂಭದಲ್ಲಿ ಈ ಜವಾಬ್ದಾರಿಗಳು ಸ್ವಲ್ಪ ಹೊರೆಯೆಂದು ಭಾಸವಾದರೂ ನಂತರದ ದಿನಗಳಲ್ಲಿ ನೀವು ಅವುಗಳನ್ನು ಬಹಳ ಚತುರತೆಯಿಂದ ಮತ್ತು ಸುಲಭವಾಗಿ ನಿಭಾಯಿಸಲು ಶಕ್ತರಾಗುತ್ತೀರಿ. ನಿಮ್ಮ ಸಹೋದ್ಯೋಗಿಗಳೊಂದಿಗಿನ ವೃತ್ತಿಪರ ಸಂಬಂಧಗಳು ಸಹ ಈ ಅವಧಿಯಲ್ಲಿ ಗಮನಾರ್ಹವಾಗಿ ಸುಧಾರಿಸುತ್ತವೆ. ಈ ಮೊದಲು ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಬಹುದು. ನಿಮ್ಮ ಸಂವಹನ ಶೈಲಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾದಂತೆ ನೀವು ಮಂಡಿಸುವ ವಿಚಾರಗಳ ಪ್ರಾಮುಖ್ಯತೆಯು ಹೆಚ್ಚುತ್ತಾ ಹೋಗುತ್ತದೆ. ಕೆಲವು ಮುಖ್ಯ ಸನ್ನಿವೇಶಗಳಲ್ಲಿ ನಿಮ್ಮ ಸಲಹೆಯನ್ನು ಪಡೆದೇ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಕೋರಬಹುದು. ಶುಕ್ರವಾರ ಹತ್ತಿರವಾಗುತ್ತಿದ್ದಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ದೃಢತೆ ಮತ್ತು ಸ್ಥಿರತೆಯನ್ನು ನೀವು ಕಾಣುತ್ತೀರಿ. ವಿಶೇಷವಾಗಿ ಬೇರೆಡೆ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವ ವೃಷಭರಾಶಿಯವರಿಗೆ ಶುಭ ಸುದ್ದಿಗಳು ಕೇಳಿಬರುವ ಸಾಧ್ಯತೆಯಿದೆ. ಕೆಲವರಿಗೆ ಸಂದರ್ಶನಗಳಿಗೆ ಕರೆಗಳು ಬಂದರೆ, ಇನ್ನು ಕೆಲವರಿಗೆ ಹೊಸ ಸಂಸ್ಥೆಗಳಿಂದ ಆಫರ್ ಲೆಟರ್ಗಳು ಸಿಗುವ ಸೂಚನೆಗಳು ಗೋಚರಿಸುತ್ತಿವೆ. ಆದಾಗ್ಯೂ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಪ್ರಸ್ತುತ ಆರ್ಥಿಕ ಸ್ಥಿತಿ ಮತ್ತು ಭವಿಷ್ಯದ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಕೂಲಂಕಷವಾಗಿ ಯೋಚಿಸಬೇಕು. ಆತುರದಲ್ಲಿ ಯಾವುದೇ ತೀರ್ಮಾನಕ್ಕೆ ಬಂದರೆ ನಂತರದ ದಿನಗಳಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸುವ ಸಂಭವವಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಸುಪ್ತ ಪ್ರತಿಭೆಯನ್ನು ಕಂಡು ಕೆಲವರು ಆಶ್ಚರ್ಯಚಕಿತರಾಗುವ ಸಾಧ್ಯತೆಯಿದೆ. ನೀವು ಶಿಸ್ತು ಮತ್ತು ಬದ್ಧತೆಯಿಂದ ಕೆಲಸ ಮಾಡಿದರೆ ಈ ಅವಧಿಯು ನಿಮ್ಮ ವೃತ್ತಿಜೀವನಕ್ಕೆ ಒಂದು ಹೊಸ ತಿರುವು ನೀಡಬಹುದು. ಕೆಲವು ವೃಷಭರಾಶಿಯವರಿಗೆ ವಿದೇಶಗಳಲ್ಲಿ ಕೆಲಸ ಮಾಡುವ ಅವಕಾಶಗಳ ಬಗ್ಗೆಯೂ ಮಹತ್ವದ ಮಾಹಿತಿ ದೊರೆಯುವ ಸಾಧ್ಯತೆಯಿದೆ. ವಿದೇಶಕ್ಕೆ ಹೋಗಿ ನೆಲೆಸುವ ಅಥವಾ ಅಲ್ಲಿ ಕೆಲಸ ಮಾಡುವ ಆಶಯ ಹೊಂದಿದವರಿಗೆ ಇದು ಉತ್ತಮವಾದ ಆರಂಭಿಕ ಕಾಲಘಟ್ಟವಾಗಿರಬಹುದು. ಈ 4 ದಿನಗಳ ಅವಧಿಯು ವ್ಯಾಪಾರ ಕ್ಷೇತ್ರದಲ್ಲಿರುವ ವೃಷಭರಾಶಿಯವರಿಗೆ ಉತ್ತಮ ಅಭಿವೃದ್ಧಿಯನ್ನು ತಂದುಕೊಡಬಹುದು. ಗುರುವಾರ ಮತ್ತು ಶುಕ್ರವಾರದಂದು ಕೆಲವು ಹೊಸ ವಾಣಿಜ್ಯ ಸಂಪರ್ಕಗಳು ಬೆಳೆಯಬಹುದು. ಆ ಸಂಪರ್ಕಗಳು ಭವಿಷ್ಯದ ನಿಮ್ಮ ವ್ಯಾಪಾರ ವೃದ್ಧಿಗೆ ಬಹಳ ಉಪಯುಕ್ತವಾಗುವ ಸಾಧ್ಯತೆಯಿದೆ. ನಿಮ್ಮ ಹಳೆಯ ಗ್ರಾಹಕರು ಮತ್ತೆ ನಿಮ್ಮ ಸೇವೆಯನ್ನು ಬಯಸಿ ನಿಮ್ಮ ಬಳಿಗೆ ಮರಳಬಹುದು. ನೀವು ಒದಗಿಸುವ ಉತ್ಪನ್ನಗಳು ಅಥವಾ ಸೇವೆಗಳ ಮೇಲಿನ ಅವರ ವಿಶ್ವಾಸವು ಈ ಅವಧಿಯಲ್ಲಿ ವೃದ್ಧಿಯಾಗುತ್ತದೆ. ಇದು ನಿಮ್ಮ ವ್ಯವಹಾರಕ್ಕೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲು ಸಹಕಾರಿಯಾಗುತ್ತದೆ. ವಿಶೇಷವಾಗಿ ಕೃಷಿ ಕ್ಷೇತ್ರ, ಬಟ್ಟೆ ವ್ಯಾಪಾರ, ಕಟ್ಟಡ ನಿರ್ಮಾಣ ಅಥವಾ ಆಹಾರ ಸಂಬಂಧಿತ ಉದ್ಯಮದಲ್ಲಿ ತೊಡಗಿಸಿಕೊಂಡವರಿಗೆ ದೊಡ್ಡ ಮಟ್ಟದ ಆರ್ಡರ್ಗಳು ಬರುವ ಸೂಚನೆಗಳಿವೆ. ಆದರೂ ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ ನೀವು ಎಲ್ಲಾ ಆಯಾಮಗಳಿಂದ ಎಚ್ಚರಿಕೆಯಿಂದ ಆಲೋಚಿಸಬೇಕು. ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಅರಿತು ಮುಂದುವರಿಯುವುದು ಬುದ್ಧಿವಂತಿಕೆಯ ಕೆಲಸ.
ಕೆಲವು ಉದ್ಯಮಿಗಳು ಈ ಸಮಯದಲ್ಲಿ ಹೊಸ ಪಾಲುದಾರಿಕೆಗಳ ಪಾರ್ಟ್ನರ್ಶಿಪ್ ಬಗ್ಗೆ ಗಂಭೀರವಾಗಿ ಯೋಚಿಸುವ ಸಾಧ್ಯತೆಯಿದೆ. ಅಂತಹ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎದುರಿಗಿರುವ ವ್ಯಕ್ತಿಯ ವಿಶ್ವಾಸಾರ್ಹತೆ ಎಷ್ಟಿದೆ ಎಂಬುದನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗತಿಯಲ್ಲೂ ಸ್ವಲ್ಪ ಸುಧಾರಣೆಯ ಲಕ್ಷಣಗಳು ಕಂಡುಬರುತ್ತಿವೆ. ನೀವು ಈ ಹಿಂದೆ ಪಟ್ಟ ಕಠಿಣ ಪರಿಶ್ರಮವು ಈಗ ಸತ್ಫಲ ನೀಡಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಬಹಳ ದಿನಗಳಿಂದ ಬರಬೇಕಾದ ಬಾಕಿ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವ ಸಾಧ್ಯತೆಯಿದೆ. ಸಾಲ ಪಡೆದವರು ಮರಳಿ ತಂದುಕೊಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕೆಲವು ವೃಷಭರಾಶಿಯವರಿಗೆ ತಮ್ಮ ಕುಟುಂಬದ ಸದಸ್ಯರಿಂದ ಅಥವಾ ಹತ್ತಿರದ ಸಂಬಂಧಿಕರಿಂದ ಆರ್ಥಿಕ ಬೆಂಬಲ ಸಿಗುವ ಸಾಧ್ಯತೆಯಿದೆ. ಆದಾಗ್ಯೂ ಹಣ ಬಂದ ತಕ್ಷಣ ಅನಗತ್ಯ ವಿಷಯಗಳಿಗೆ ಖರ್ಚು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡುವುದು ಉತ್ತಮ. ನಿಮ್ಮ ಮುಂದಿನ ಜೀವನಕ್ಕೆ ಉಪಯುಕ್ತವಾಗುವಂತೆ ಹಣವನ್ನು ಲಾಭದಾಯಕವಾಗಿ ಹೂಡಿಕೆ ಮಾಡುವ ಬಗ್ಗೆ ನೀವು ಯೋಜಿಸುವ ಸಾಧ್ಯತೆಯಿದೆ. ಕೆಲವರು ಸೈಟು ಖರೀದಿಸುವುದು, ಒಡವೆಗಳನ್ನು ತೆಗೆದುಕೊಳ್ಳುವುದು ಅಥವಾ ಸಣ್ಣ ಮಟ್ಟದ ಹೊಸ ವ್ಯವಹಾರ ಶುರು ಮಾಡುವ ಬಗ್ಗೆ ಯೋಚಿಸಬಹುದು. ಆದರೆ ನೀವು ಪ್ರತಿಯೊಂದು ಆರ್ಥಿಕ ನಿರ್ಧಾರವನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಂಡರೆ ಮಾತ್ರ ಉತ್ತಮ ಫಲಿತಾಂಶಗಳು ಲಭಿಸುತ್ತವೆ. ಶನಿವಾರದ ಹೊತ್ತಿಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತಷ್ಟು ವೃದ್ಧಿಯಾಗುತ್ತದೆ. ಈ ಮೊದಲು ಅಸಾಧ್ಯವೆಂದು ತೋರುತ್ತಿದ್ದ ಕೆಲಸಗಳು ಈಗ ನಿಮಗೆ ಸುಲಭ ಸಾಧ್ಯವೆಂದು ಭಾಸವಾಗುತ್ತವೆ. ನಿಮ್ಮ ಶ್ರಮಕ್ಕೆ ಅರ್ಹವಾದ ಗೌರವ ಮತ್ತು ಮನ್ನಣೆ ದೊರೆಯುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ವೃಷಭರಾಶಿಯವರಿಗೆ ಸಣ್ಣಪುಟ್ಟ ಗೆಲುವುಗಳು ಲಭಿಸಬಹುದು. ಆ ಯಶಸ್ಸುಗಳು ನಿಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತವೆ. ನಿಮ್ಮ ದಾರಿಯಲ್ಲಿ ಸಣ್ಣಪುಟ್ಟ ಅಡೆತಡೆಗಳು ಎದುರಾದರೂ ಅವುಗಳನ್ನು ನೀವು ಧೈರ್ಯದಿಂದ ಎದುರಿಸಲು ಶಕ್ತರಾಗುತ್ತೀರಿ. ನಿಮ್ಮ ಕುಟುಂಬದ ಸದಸ್ಯರು ಸಹ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲುವ ಸಾಧ್ಯತೆಯಿದೆ. ಭಾನುವಾರ ಬಂದಾಗ ನೀವು ಮಾನಸಿಕವಾಗಿ ಸ್ವಲ್ಪ ನಿರಾಳತೆಯನ್ನು ಮತ್ತು ವಿಶ್ರಾಂತಿಯನ್ನು ಪಡೆಯುತ್ತೀರಿ. ಇಂದು ನಿಮ್ಮ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಬೇಕೆಂದು ನಿಮಗೆ ತೀವ್ರವಾಗಿ ಅನಿಸಬಹುದು. ನೀವು ದೀರ್ಘಕಾಲದಿಂದ ಸಂಪರ್ಕದಲ್ಲಿಲ್ಲದ ಸಂಬಂಧಿಕರೊಂದಿಗೆ ಮಾತನಾಡುವ ಸುವರ್ಣ ಅವಕಾಶವೂ ದೊರೆಯಬಹುದು. ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ಕೆಲವು ವೃಷಭರಾಶಿಯವರು ತಮ್ಮ ಮುಂದಿನ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸುತ್ತಾರೆ. ಮುಂಬರುವ ತಿಂಗಳುಗಳಲ್ಲಿ ಜೀವನದ ಗುರಿಗಳನ್ನು ಹೇಗೆ ತಲುಪಬೇಕು ಎಂಬ ನೀಲನಕ್ಷೆಯನ್ನು ನೀವು ಸಿದ್ಧಪಡಿಸಬಹುದು. ನೀವು ಹೊಂದಿರುವ ಹೊಸ ಆಲೋಚನೆಗಳನ್ನು ಸರಿಯಾದ ಮಾರ್ಗದಲ್ಲಿ ಅನುಷ್ಠಾನಕ್ಕೆ ತಂದರೆ ನಿಮ್ಮ ಬದುಕಿನಲ್ಲಿ ಆಶಾದಾಯಕ ಬದಲಾವಣೆಯನ್ನು ನೀವು ಕಾಣಬಹುದು. ಈ 4 ದಿನಗಳಲ್ಲಿ ನೀವು ನೆನಪಿನಲ್ಲಿಡಬೇಕಾದ ಅತಿ ಮುಖ್ಯ ವಿಷಯವೆಂದರೆ ಅದು ಆತ್ಮವಿಶ್ವಾಸ. ಕೆಲವರು ನಿಮ್ಮ ಕಾರ್ಯವೈಖರಿಯನ್ನು ಟೀಕಿಸಬಹುದು, ಆದರೆ ನೀವು ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನಹರಿಸಿ ಮುನ್ನಡೆದರೆ ಆ ಟೀಕೆಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವುದಿಲ್ಲ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ನಿಮಗೆ ಹೊಸದೊಂದು ಅನುಭವವನ್ನು ಕಲಿಸಿಕೊಡುತ್ತದೆ. ಆ ಅನುಭವವು ನಿಮ್ಮ ಭವಿಷ್ಯದ ಹಾದಿಯಲ್ಲಿ ದಾರಿದೀಪವಾಗಲಿದೆ. ಈ ಸಮಯದಲ್ಲಿ ವೃಷಭರಾಶಿಯವರಿಗೆ ತಾಳ್ಮೆ ಎಂಬುದು ಅತ್ಯಗತ್ಯ. ನೀವು ಯಾವುದೇ ಆತುರದ ತೀರ್ಮಾನಗಳನ್ನು ಕೈಗೊಳ್ಳದೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ಶಾಂತವಾಗಿ ಆಲೋಚಿಸಬೇಕು. ನೀವು ಆಡುವ ಮಾತುಗಳು ಸಹ ಸಮಾಜದಲ್ಲಿ ದೊಡ್ಡ ಪ್ರಭಾವ ಬೀರುತ್ತವೆ. ಆದ್ದರಿಂದ ನಿಮ್ಮ ಸಂವಹನವು ಸೌಮ್ಯವಾಗಿ ಮತ್ತು ಮೃದುವಾಗಿರಲಿ. ಬೇರೆಯವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದು ನಿಮಗೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಡುತ್ತದೆ. ಕಷ್ಟದಲ್ಲಿರುವ ಜನರಿಗೆ ನೆರವಾಗುವುದು ನಿಮಗೆ ಸದ್ಗುಣವನ್ನು ತರುತ್ತದೆ. ಒಟ್ಟಾರೆ ದೃಷ್ಟಿಯಿಂದ ನೋಡಿದರೆ ಮಾರ್ಚ್ 26 ರಿಂದ ಮಾರ್ಚ್ 29 ರವರೆಗೆ ವೃಷಭರಾಶಿಯವರಿಗೆ ಹಂತಹಂತವಾಗಿ ಅಭಿವೃದ್ಧಿ ಹೊಂದಲು ಪೂರಕವಾದ ಸಮಯವಾಗಿದೆ. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದರ ಸತ್ಫಲಗಳನ್ನು ಕಣ್ಣಾರೆ ಕಾಣುತ್ತೀರಿ. ಈ ಅವಧಿಯಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಅವಕಾಶಗಳನ್ನು ಗುರುತಿಸಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಬದಲಾವಣೆಗಳು ಆರಂಭವಾಗುತ್ತವೆ. ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನು ನಂಬಿ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ಸಮಯದಲ್ಲಿ ವೃಷಭರಾಶಿಯವರು ತಮ್ಮ ಕೌಟುಂಬಿಕ ಜೀವನದಲ್ಲಿ ಕೆಲವು ಸ್ವಾರಸ್ಯಕರ ಪಲ್ಲಟಗಳನ್ನು ಕಾಣುವ ಸಾಧ್ಯತೆಯಿದೆ. ಕಳೆದ ಕೆಲವು ದಿನಗಳಿಂದ ಮನೆಯ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಈಗ ಕ್ರಮೇಣ ಬಗೆಹರಿಯುತ್ತವೆ. ನೀವು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಮನೆಯ ವ್ಯವಹಾರಗಳನ್ನು ಗಮನಿಸಿದರೆ ಅನೇಕ ಜಟಿಲ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ. ವಿಶೇಷವಾಗಿ ಗುರುವಾರ ಮತ್ತು ಶುಕ್ರವಾರದಂದು ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ನೆಲೆಸುವ ಸೂಚನೆಗಳಿವೆ. ಕುಟುಂಬದ ಹಿರಿಯರ ಅನುಭವದ ಮಾತುಗಳಿಗೆ ಕಿವಿಗೊಡುವುದು ನಿಮಗೆ ಉತ್ತಮ ಮಾರ್ಗದರ್ಶನ ನೀಡುತ್ತದೆ. ಕೆಲವು ವೃಷಭರಾಶಿಯವರು ಈ ಸಮಯದಲ್ಲಿ ತಮ್ಮ ಮನೆಯವರೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಅಥವಾ ಯಾವುದಾದರೂ ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಯಿದೆ. ಅಂತಹ ಸಂದರ್ಭಗಳಲ್ಲಿ ನೀವು ಬಹಳ ದಿನಗಳಿಂದ ಭೇಟಿಯಾಗದ ಆಪ್ತ ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯುತ್ತೀರಿ. ಅದು ನಿಮ್ಮ ಮನಸ್ಸಿಗೆ ಅತೀವ ಸಂತೋಷವನ್ನು ಉಂಟುಮಾಡುತ್ತದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯದ ಬಗ್ಗೆ ನೀವು ಸ್ವಲ್ಪ ಹೆಚ್ಚಾಗಿ ಚಿಂತಿಸುವ ಸಾಧ್ಯತೆಯಿದೆ. ನೀವು ಅವರಿಗೆ ಸರಿಯಾದ ಹಾದಿಯನ್ನು ತೋರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೀರಿ. ನಿಮ್ಮ ಸಲಹೆಗಳು ಅವರ ಬದುಕಿಗೆ ದಾರಿದೀಪವಾಗಲಿವೆ.
ಕುಟುಂಬದ ಕೆಲವು ಸದಸ್ಯರು ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ನಿಮ್ಮ ಸಹಾಯವನ್ನು ಯಾಚಿಸುವ ಸಾಧ್ಯತೆಯಿದೆ. ಆ ಸಮಯದಲ್ಲಿ ನೀವು ತಾಳ್ಮೆಯಿಂದ ಅವರ ಮಾತುಗಳನ್ನು ಆಲಿಸಿ ಸಹಾಯ ಮಾಡಿದರೆ ಕುಟುಂಬದಲ್ಲಿ ನಿಮ್ಮ ಗೌರವ ಇಮ್ಮಡಿಯಾಗುತ್ತದೆ. ಈ ಅವಧಿಯಲ್ಲಿ ನೆನಪಿನಲ್ಲಿಡಬೇಕಾದ ಒಂದು ಪ್ರಮುಖ ಸಂಗತಿ ಎಂದರೆ ಕುಟುಂಬದಲ್ಲಿನ ಸಣ್ಣಪುಟ್ಟ ವಿಚಾರಗಳನ್ನು ಅತಿ ಗಂಭೀರವಾಗಿ ಪರಿಗಣಿಸಬಾರದು. ಕೆಲವೊಮ್ಮೆ ಸಣ್ಣ ಮಾತುಗಳು ಸಹ ದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿಯೇ ನೀವು ಸಂವಹನ ನಡೆಸುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ಶನಿವಾರದಂದು ಮನಸ್ಸಿನಲ್ಲಿ ಕೆಲವು ಭಾವನಾತ್ಮಕ ಒತ್ತಡಗಳು ಉಂಟಾಗುವ ಸಂಭವವಿದೆ. ಅಂತಹ ಸಮಯದಲ್ಲಿ ಕೋಪ ಅಥವಾ ಕಿರಿಕಿರಿಯನ್ನು ತೋರಿಸದೆ ಸಮಾಧಾನವಾಗಿರುವುದು ಕ್ಷೇಮ. ನೀವು ಸ್ವಲ್ಪ ಸಹನೆ ತೋರಿಸಿದರೆ ಉದ್ಭವಿಸಬಹುದಾದ ಸಮಸ್ಯೆಗಳು ದೊಡ್ಡದಾಗುವುದಿಲ್ಲ. ಮನೆಯಲ್ಲಿ ಯಾವುದಾದರೂ ಶುಭ ಸಮಾಚಾರ ಕೇಳುವ ಸಾಧ್ಯತೆಯು ದಟ್ಟವಾಗಿದೆ. ಅದು ಉದ್ಯೋಗದ ವಿಷಯವಿರಲಿ ಅಥವಾ ಕುಟುಂಬದ ಸದಸ್ಯರ ಸಾಧನೆಯ ಬಗ್ಗೆ ಇರಲಿ, ಆ ಸುದ್ದಿಯು ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸುತ್ತದೆ. ಕೆಲವು ವೃಷಭರಾಶಿಯವರು ಹೊಸ ಮನೆಗೆ ಬದಲಾಗುವ ಅಥವಾ ಪ್ರಸ್ತುತ ಇರುವ ಮನೆಯನ್ನು ಸುಂದರಗೊಳಿಸುವ ಬಗ್ಗೆಯೂ ಆಲೋಚಿಸಬಹುದು. ಸಣ್ಣಪುಟ್ಟ ಬದಲಾವಣೆಗಳನ್ನು ಮಾಡಿದ ನಂತರ ಮನೆಯಲ್ಲಿ ಹೊಸದೊಂದು ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ. ಪ್ರೇಮ ಜೀವನದಲ್ಲಿರುವವರಿಗೆ ಈ ಅವಧಿಯು ಅತ್ಯಂತ ಭಾವನಾತ್ಮಕವಾಗಿರಲಿದೆ. ನಿಮ್ಮ ಅಂತರಾಳದ ಭಾವನೆಗಳನ್ನು ಸಂಗಾತಿಯ ಮುಂದೆ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಅನಿಸುತ್ತದೆ. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲೇ ಅಡಗಿಸಿಟ್ಟಿದ್ದ ವಿಚಾರಗಳನ್ನು ಹೇಳಿಕೊಳ್ಳಲು ಇದು ಸಕಾಲ. ನೀವು ಪ್ರಾಮಾಣಿಕವಾಗಿ ನಿಮ್ಮ ಮನದಾಳವನ್ನು ತೆರೆದಿಟ್ಟರೆ ಎದುರಿಗಿರುವ ವ್ಯಕ್ತಿಯು ನಿಮ್ಮ ಭಾವನೆಗಳನ್ನು ಅಷ್ಟೇ ಗೌರವದಿಂದ ಅರ್ಥಮಾಡಿಕೊಳ್ಳುವ ಸಾಧ್ಯತೆಯಿದೆ. ಕೆಲವು ವೃಷಭರಾಶಿಯ ಜನರು ಈ ಸಮಯದಲ್ಲಿ ತಮ್ಮ ಪ್ರೇಮ ಬಂಧವು ಮತ್ತಷ್ಟು ಗಟ್ಟಿಯಾಗುವ ಲಕ್ಷಣಗಳನ್ನು ಕಾಣುತ್ತಾರೆ. ನೀವು ಒಬ್ಬರನ್ನೊಬ್ಬರು ಇನ್ನಷ್ಟು ಹತ್ತಿರದಿಂದ ಅರ್ಥಮಾಡಿಕೊಳ್ಳುವಿರಿ. ಯಾವುದಾದರೂ ಸಣ್ಣ ಪ್ರವಾಸ ಅಥವಾ ವಿಶೇಷ ಕ್ಷಣಗಳು ನಿಮ್ಮ ಸಂಬಂಧದ ಮಧುರತೆಯನ್ನು ಹೆಚ್ಚಿಸುತ್ತವೆ. ವಿವಾಹಿತರಿಗೆ ಈ ಅವಧಿಯು ವೈವಾಹಿಕ ಜೀವನದಲ್ಲಿ ಸುಂದರ ಭಾವನೆಗಳನ್ನು ತರುತ್ತದೆ. ಹಿಂದೆ ಕೆಲಸದ ಒತ್ತಡ ಅಥವಾ ಬೇರೆ ಕಾರಣಗಳಿಂದಾಗಿ ಪರಸ್ಪರ ಸಮಯ ಕಳೆಯಲು ಸಾಧ್ಯವಾಗದಿರಬಹುದು. ಈಗ ಆ ಕೊರತೆಯು ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಪ್ರಶಾಂತವಾಗಿ ಮಾತನಾಡಲು ನಿಮಗೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ. ನೀವು ಪರಸ್ಪರ ಬೆಂಬಲವಾಗಿ ಮತ್ತು ಆಧಾರವಾಗಿ ನಿಂತರೆ ನಿಮ್ಮ ಸಂಸಾರ ಜೀವನವು ನಂದನವನವಾಗುತ್ತದೆ. ಕೆಲವೊಮ್ಮೆ ಸಣ್ಣಪುಟ್ಟ ವಿಷಯಗಳಲ್ಲಿ ಅಭಿಪ್ರಾಯ ಭೇದಗಳು ಬರಬಹುದು, ಆದರೆ ಅವು ಕ್ಷಣಿಕ ಮಾತ್ರ. ನೀವು ಸ್ವಲ್ಪ ತಾಳ್ಮೆಯನ್ನು ಪ್ರದರ್ಶಿಸಿದರೆ ಸಮಸ್ಯೆಗಳು ಸುಲಭವಾಗಿ ಇತ್ಯರ್ಥವಾಗುತ್ತವೆ. ಈ ಸಮಯದಲ್ಲಿ ಕೆಲವು ವೃಷಭರಾಶಿಯವರು ಯಾವುದೋ ಒಂದು ಶುಭ ಸುದ್ದಿಯನ್ನು ಕೇಳುವ ಸಂಭವವಿದೆ. ಇದು ಕುಟುಂಬ ವಿಸ್ತರಣೆಯ ಬಗ್ಗೆ ಅಥವಾ ಜೀವನದ ಯಾವುದಾದರೂ ಮಹತ್ವದ ನಿರ್ಧಾರಕ್ಕೆ ಸಂಬಂಧಿಸಿರಬಹುದು. ಆ ಸುದ್ದಿಯು ಮನೆಯಲ್ಲಿ ಸಂತಸದ ಕಡಲನ್ನು ಹರಿಸುತ್ತದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಬದುಕಿನ ಬಗ್ಗೆ ಗಂಭೀರವಾಗಿ ಚರ್ಚಿಸುವ ಸಾಧ್ಯತೆಯಿದೆ. ಮನೆ ಖರೀದಿಸುವ ಕನಸು, ಮಕ್ಕಳ ಉನ್ನತ ಶಿಕ್ಷಣ ಅಥವಾ ಆರ್ಥಿಕ ಹೂಡಿಕೆಗಳಂತಹ ವಿಷಯಗಳನ್ನು ನೀವು ಚರ್ಚಿಸಬಹುದು. ಆ ಚರ್ಚೆಗಳು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸುತ್ತವೆ. ಒಬ್ಬರನ್ನೊಬ್ಬರು ಗೌರವಿಸುವುದು ಮತ್ತು ಪರಸ್ಪರರ ಭಾವನೆಗಳನ್ನು ಅರಿಯುವುದು ಇಲ್ಲಿ ಬಹಳ ಮುಖ್ಯ. ನೀವು ಹಾಗೆ ಮಾಡಿದರೆ ನಿಮ್ಮ ವೈವಾಹಿಕ ಜೀವನವು ಅತ್ಯಂತ ಸ್ಥಿರವಾಗಿರುತ್ತದೆ. ಈ ಸಮಯದಲ್ಲಿ ಕೆಲವು ವೃಷಭರಾಶಿಯವರು ತಮ್ಮ ಇಡೀ ಕುಟುಂಬದೊಂದಿಗೆ ಯಾವುದಾದರೂ ಪವಿತ್ರ ದೇವಸ್ಥಾನಕ್ಕೆ ಭೇಟಿ ನೀಡಲು ಬಯಸಬಹುದು. ಆ ಆಧ್ಯಾತ್ಮಿಕ ವಾತಾವರಣವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಈ 4 ದಿನಗಳಲ್ಲಿ ಯಾವುದೇ ಗಂಭೀರ ಸಮಸ್ಯೆಗಳು ಕಾಣಿಸದಿದ್ದರೂ ಸಹ ಸ್ವಲ್ಪ ಮಟ್ಟಿಗಿನ ಕಾಳಜಿ ವಹಿಸುವುದು ಅವಶ್ಯಕ. ವಿಶೇಷವಾಗಿ ಅತಿಯಾದ ಕೆಲಸದ ಒತ್ತಡದಲ್ಲಿರುವವರು ತಮ್ಮ ದೈಹಿಕ ಆರೋಗ್ಯವನ್ನು ನಿರ್ಲಕ್ಷಿಸುವ ಸಾಧ್ಯತೆಯಿದೆ. ನೀವು ದಿನವಿಡೀ ಕೆಲಸದ ಜಂಜಾಟದಲ್ಲಿ ಮುಳುಗಿದ್ದರೆ ಅತಿಯಾದ ಆಯಾಸ ನಿಮ್ಮನ್ನು ಕಾಡಬಹುದು. ಅದಕ್ಕಾಗಿಯೇ ಸ್ವಲ್ಪ ಸಮಯವನ್ನು ವಿಶ್ರಾಂತಿಗಾಗಿ ಕಡ್ಡಾಯವಾಗಿ ಮೀಸಲಿಡುವುದು ಬಹಳ ಮುಖ್ಯ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಪುನಶ್ಚೇತನಗೊಳಿಸುತ್ತದೆ. ಈ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸುವುದು ಅತ್ಯಂತ ಹಿತಕರ. ಕೆಲವು ವೃಷಭರಾಶಿಯವರಿಗೆ ತಲೆನೋವು ಅಥವಾ ನಿಶ್ಶಕ್ತಿಯಂತಹ ಸಣ್ಣಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು, ಆದರೆ ಅವು ತಾವಾಗಿಯೇ ಶಮನಗೊಳ್ಳುತ್ತವೆ. ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡರೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಾಣಬಹುದು. ಈ ಸಮಯದಲ್ಲಿ ಬೆಳಿಗ್ಗೆ ಸ್ವಲ್ಪ ಹೊತ್ತು ನಡಿಗೆ ಅಥವಾ ಯೋಗಾಭ್ಯಾಸ ಮಾಡಲು ಶುರು ಮಾಡಿದರೆ ಅದು ನಿಮ್ಮ ದೈಹಿಕ ಸ್ಥಿತಿಗೆ ತುಂಬಾ ಪ್ರಯೋಜನಕಾರಿ. ಇದು ದೇಹದಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತದೆ. ಕೆಲವು ವೃಷಭರಾಶಿಯವರು ಈ ಸಮಯದಲ್ಲಿ ತಮ್ಮ ಹಳೆಯ ಆಹಾರ ಪದ್ಧತಿಯನ್ನು ಬದಲಾಯಿಸಲು ನಿರ್ಧರಿಸಬಹುದು. ಹೊರಗಿನ ಆಹಾರ ಸೇವಿಸುವ ಬದಲು ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಕ್ಕೆ ಆದ್ಯತೆ ನೀಡಿದರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ನಿಮ್ಮ ದೇಹವು ನೀಡುವ ಸೂಚನೆಗಳನ್ನು ಗಮನಿಸುವುದು ಸಹ ಬಹಳ ಮುಖ್ಯ. ನೀವು ಅತಿಯಾಗಿ ದಣಿದಿದ್ದರೆ ಬಲವಂತವಾಗಿ ಕೆಲಸ ಮಾಡದೆ ವಿಶ್ರಾಂತಿ ತೆಗೆದುಕೊಳ್ಳಿ. ಕೆಲಸದ ವ್ಯಾಮೋಹಕ್ಕಾಗಿ ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಬಲಿಕೊಡಬೇಡಿ. ನೀವು ಮಾನಸಿಕವಾಗಿ ದೃಢವಾಗಿರಲು ಸಹ ಪ್ರಯತ್ನಿಸಬೇಕು.
ಕೆಲವೊಮ್ಮೆ ಬೇಡದ ಆಲೋಚನೆಗಳು ನಿಮ್ಮ ಮನಸ್ಸನ್ನು ದಣಿಸಬಹುದು. ಅಂತಹ ಸಮಯದಲ್ಲಿ ಪ್ರಕೃತಿಯ ಒಡನಾಟದಲ್ಲಿ ಅಥವಾ ನಿಮ್ಮ ನೆಚ್ಚಿನ ಕೆಲಸಗಳಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಉತ್ತಮ. ಸಂಗೀತ ಆಲಿಸುವುದು, ಉತ್ತಮ ಪುಸ್ತಕಗಳನ್ನು ಓದುವುದು ಅಥವಾ ನಿಮ್ಮ ಆತ್ಮೀಯರೊಂದಿಗೆ ಮನಬಿಚ್ಚಿ ಮಾತನಾಡುವುದು ಮನಸ್ಸಿಗೆ ಹೆಚ್ಚಿನ ಸಮಾಧಾನ ನೀಡುತ್ತದೆ. ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿದರೆ ಭವಿಷ್ಯದಲ್ಲಿ ಎದುರಾಗಬಹುದಾದ ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ, ವೃಷಭರಾಶಿಯವರಿಗೆ ಈ 4 ದಿನಗಳಲ್ಲಿ ಕೌಟುಂಬಿಕ ಜೀವನ, ಪ್ರೇಮ ಸಂಬಂಧಗಳು ಮತ್ತು ಆರೋಗ್ಯದ ವಿಷಯಗಳಲ್ಲಿ ಸಮತೋಲನವಿರುತ್ತದೆ. ನೀವು ಸಹನೆ ಮತ್ತು ಸಮಂಜಸವಾದ ತಿಳುವಳಿಕೆಯೊಂದಿಗೆ ಮುನ್ನಡೆದರೆ ಈ ಅವಧಿಯು ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ತುಂಬುತ್ತದೆ. ಕುಟುಂಬದವರೊಂದಿಗೆ ಸಂತೋಷದಿಂದ ಕಾಲ ಕಳೆಯುವುದು ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಆರೋಗ್ಯದ ಮೇಲೆ ಗಮನವಿಟ್ಟು ಮನಸ್ಸನ್ನು ಹಗುರವಾಗಿರಿಸಿಕೊಂಡರೆ ಈ ದಿನಗಳಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳು ಪ್ರಾಪ್ತಿಯಾಗುತ್ತವೆ. ವೃಷಭ ರಾಶಿಯವರು ಈ ಅವಧಿಯಲ್ಲಿ ಶಿಕ್ಷಣ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾರೆ. ಈ ದಿನಗಳು ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅತ್ಯಂತ ನಿರ್ಣಾಯಕವಾಗುವ ಸಾಧ್ಯತೆಯಿದೆ. ನೀವು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ ವಿಷಯಗಳನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ಳುವುದು ಮತ್ತು ಒಂದು ನಿರ್ದಿಷ್ಟ ಯೋಜನೆಯೊಂದಿಗೆ ಮುಂದುವರಿಯುವುದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳು ಈ ಹಿಂದೆ ಕಷ್ಟವೆಂದು ಬದಿಗಿಟ್ಟಿದ್ದ ವಿಷಯಗಳನ್ನು ಮತ್ತೆ ಕಲಿಯಲು ಪ್ರಾರಂಭಿಸುವ ಸಾಧ್ಯತೆಯಿದೆ. ನೀವು ಶಿಸ್ತಿನಿಂದ ಓದಿದರೆ ಎಂತಹ ಕ್ಲಿಷ್ಟಕರ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಗುರುವಾರ ಮತ್ತು ಶುಕ್ರವಾರದಂದು ನಿಮ್ಮ ಏಕಾಗ್ರತೆಯು ಓದಿನ ಮೇಲೆ ಹೆಚ್ಚಾಗಿರುತ್ತದೆ. ಆ ಸಮಯದಲ್ಲಿ ನೀವು ಓದಿದ್ದನ್ನು ದೀರ್ಘಕಾಲದವರೆಗೆ ನೆನಪಿನಲ್ಲಿಟ್ಟುಕೊಳ್ಳುವ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ತಮ್ಮ ಸಮಯವನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಿಕೊಳ್ಳಬೇಕು. ಬೆಳಗಿನ ಪ್ರಶಾಂತ ಸಮಯದಲ್ಲಿ ಅಧ್ಯಯನಕ್ಕಾಗಿ ಸಮಯ ಮೀಸಲಿಡುವುದು ಬಹಳ ಒಳ್ಳೆಯದು. ಆ ವೇಳೆ ಮನಸ್ಸು ಚುರುಕಾಗಿರುವುದರಿಂದ ಹೊಸ ವಿಷಯಗಳನ್ನು ನೀವು ಬೇಗನೆ ಗ್ರಹಿಸುವಿರಿ. ಕೆಲವು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಂದ ಅಥವಾ ಮನೆಯ ಹಿರಿಯರಿಂದ ಅಮೂಲ್ಯವಾದ ಸಲಹೆಗಳನ್ನು ಪಡೆಯುವ ಸಾಧ್ಯತೆಯಿದೆ. ಆ ಮಾರ್ಗದರ್ಶನವು ನಿಮ್ಮ ಭವಿಷ್ಯದ ಹಾದಿಗೆ ಬೆಳಕಾಗಲಿದೆ. ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಒಂದು ಮುಖ್ಯ ಸಂಗತಿಯನ್ನು ಮರೆಯಬಾರದು. ಯಶಸ್ಸು ಎಂಬುದು ಒಂದೇ ದಿನದಲ್ಲಿ ದೊರೆಯುವಂಥದ್ದಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಶಿಸ್ತಿನಿಂದ ಶ್ರಮಿಸಿದರೆ ಮಾತ್ರ ದೊಡ್ಡ ಸಾಧನೆ ಮಾಡಲು ಸಾಧ್ಯ. ನೀವು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ಮುಂದೆ ಸಾಗಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೆಲಸದ ನಡುವೆ ಆಯಾಸ ಅಥವಾ ನಿರುತ್ಸಾಹ ಮೂಡಿದರೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇರುವುದು ಇಲ್ಲಿ ಬಹಳ ಮುಖ್ಯ. ಕೆಲವು ವೃಷಭರಾಶಿಯ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೊಸ ಕೋರ್ಸ್ಗಳನ್ನು ಅಥವಾ ಆಧುನಿಕ ಕೌಶಲ್ಯಗಳನ್ನು ಕಲಿಯುವ ಬಗ್ಗೆ ಚಿಂತಿಸಬಹುದು. ಕಂಪ್ಯೂಟರ್ ತಂತ್ರಜ್ಞಾನ, ಭಾಷಾ ಪ್ರೌಢಿಮೆ ಅಥವಾ ಸೃಜನಶೀಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ತರಬೇತಿಯನ್ನು ಪಡೆಯುವುದು ನಿಮ್ಮ ಭವಿಷ್ಯಕ್ಕೆ ಬಹಳ ಪೂರಕವಾಗಲಿದೆ. ನೀವು ಈಗ ಕಲಿಯುವ ಪ್ರತಿಯೊಂದು ಸಣ್ಣ ವಿದ್ಯೆಯೂ ಭವಿಷ್ಯದ ಜೀವನದಲ್ಲಿ ದೊಡ್ಡ ಅವಕಾಶವಾಗಿ ನಿಮ್ಮ ಮುಂದೆ ಬರಲಿದೆ. ಈ ದಿನಗಳಲ್ಲಿ ಅದೃಷ್ಟದ ದೇವತೆಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಹಕರಿಸುವ ಸಾಧ್ಯತೆಯಿದೆ. ನೀವು ಪ್ರಾರಂಭಿಸುವ ಯಾವುದೇ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸುವ ನಿಮ್ಮ ಛಲವು ಹೆಚ್ಚಾಗುತ್ತದೆ. ಕೆಲವು ವೃಷಭರಾಶಿಯವರಿಗೆ ಅನಿರೀಕ್ಷಿತ ಅದೃಷ್ಟದ ಬಾಗಿಲುಗಳು ತೆರೆಯಬಹುದು. ಉದಾಹರಣೆಗೆ, ಪ್ರಭಾವಿ ವ್ಯಕ್ತಿಗಳ ಪರಿಚಯದ ಮೂಲಕ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ಅದು ವೃತ್ತಿಯ ವಿಷಯವಿರಲಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ್ದಿರಲಿ, ನೀವು ಅಂತಹ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳು ನಿಶ್ಚಿತ. ಈ ಸಮಯದಲ್ಲಿ ನಿಮಗೆ ಬೆಂಬಲ ನೀಡುವ ವ್ಯಕ್ತಿಗಳು ಸಹ ಕಾಣಿಸಿಕೊಳ್ಳುತ್ತಾರೆ. ಕೆಲವರು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಪ್ರೋತ್ಸಾಹ ನೀಡಬಹುದು. ಆ ಧೈರ್ಯ ತುಂಬುವ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಗುರುವಾರ ಮತ್ತು ಶುಕ್ರವಾರದ ದಿನಗಳು ನಿಮಗೆ ವಿಶೇಷವಾಗಿ ಶುಭದಾಯಕವಾಗಿವೆ. ಆ ದಿನಗಳಲ್ಲಿ ನೀವು ಕೈಗೊಳ್ಳುವ ಕೆಲಸಗಳು ಉತ್ತಮ ಫಲ ನೀಡಬಹುದು. ಶನಿವಾರ ಸ್ವಲ್ಪ ಹೆಚ್ಚಿನ ಶ್ರಮ ಬೇಡಬಹುದು, ಆದರೆ ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಭಾನುವಾರ ನೀವು ನಿರಾಳವಾಗಿ ಕುಳಿತು ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಯೋಚಿಸಲು ಪೂರಕವಾದ ದಿನವಾಗಿದೆ. ನೀವು ಇಲ್ಲಿಯವರೆಗೆ ಕ್ರಮಿಸಿದ ಹಾದಿಯನ್ನು ಅವಲೋಕಿಸಿ ಮುಂದಿನ ಹೆಜ್ಜೆಗಳನ್ನು ಹೇಗೆ ಇಡಬೇಕು ಎಂಬ ಯೋಜನೆಯನ್ನು ಸಿದ್ಧಪಡಿಸಬಹುದು. ಆದರೆ ಈ ಅವಧಿಯಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅನಿವಾರ್ಯ. ಕೆಲವೊಮ್ಮೆ ನಮ್ಮ ಏಳಿಗೆಯನ್ನು ಕಂಡು ಸುತ್ತಮುತ್ತಲಿನ ಕೆಲವರು ಅಸೂಯೆಪಡಬಹುದು. ಅವರು ಹೇಳುವ ನಿರಾಶಾದಾಯಕ ಮಾತುಗಳು ನಿಮ್ಮ ಉತ್ಸಾಹವನ್ನು ಕುಗ್ಗಿಸಬಹುದು. ಆದರೆ ಅಂತಹ ಮಾತುಗಳಿಗೆ ನೀವು ಕಿವಿಗೊಡಬಾರದು. ನೀವು ನಿಮ್ಮ ಗುರಿಯ ಮೇಲೆ ಮಾತ್ರ ಕಣ್ಣಿಟ್ಟು ಮುನ್ನಡೆಯಬೇಕು. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಎಲ್ಲರಿಗೂ ತಿಳಿಸುವುದು ಅಗತ್ಯವಿಲ್ಲ. ಕೆಲವು ಗುಪ್ತ ಯೋಜನೆಗಳನ್ನು ನಿಮ್ಮಲ್ಲೇ ಇರಿಸಿಕೊಂಡು ಸರಿಯಾದ ಸಮಯ ಬಂದಾಗ ಅವುಗಳನ್ನು ಕಾರ್ಯಗತಗೊಳಿಸುವುದು ಬುದ್ಧಿವಂತಿಕೆ. ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ಹತೋಟಿಯಿರಲಿ. ಕೆಲವೊಮ್ಮೆ ಅಜಾಗರೂಕತೆಯಿಂದ ಹೇಳುವ ಒಂದು ಮಾತು ಸಹ ಅನಗತ್ಯ ತಪ್ಪು ತಿಳುವಳಿಕೆಗೆ ಎಡೆಮಾಡಿಕೊಡಬಹುದು. ಆದ್ದರಿಂದ ಮಿತವಾಗಿ ಮತ್ತು ಹಿತವಾಗಿ ಮಾತನಾಡಿ. ಆರ್ಥಿಕ ವ್ಯವಹಾರಗಳಲ್ಲೂ ಎಚ್ಚರಿಕೆ ಇರಲಿ.
ಹಣ ಕೈ ಸೇರಿದ ತಕ್ಷಣ ಅತಿರೇಕದ ಖರ್ಚು ಮಾಡುವ ಬದಲು ಉಳಿತಾಯಕ್ಕೆ ಆದ್ಯತೆ ನೀಡಿ. ಅನಗತ್ಯ ವೆಚ್ಚಗಳನ್ನು ಕಡಿತಗೊಳಿಸುವುದು ನಿಮ್ಮ ಭವಿಷ್ಯದ ಭದ್ರತೆಗೆ ಮುಖ್ಯವಾಗಿದೆ. ಕೆಲವು ವೃಷಭ ರಾಶಿಯವರು ಈ ಸಮಯದಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಚಿಂತಿಸಬಹುದು. ಆದರೆ ಹೂಡಿಕೆ ಮಾಡುವ ಮುನ್ನ ಆ ಕ್ಷೇತ್ರದ ಬಗ್ಗೆ ಪೂರ್ಣ ಮಾಹಿತಿ ಪಡೆಯಿರಿ. ಆತುರದ ನಿರ್ಧಾರಗಳಿಂದ ಆರ್ಥಿಕ ನಷ್ಟವಾಗುವ ಸಂಭವವಿರುತ್ತದೆ. ಕುಟುಂಬದ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಈ ಅವಧಿಯಲ್ಲಿ ನೀವು ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ದಿನದ ಸ್ವಲ್ಪ ಸಮಯವನ್ನು ನಿಮ್ಮ ಇಷ್ಟದ ಹವ್ಯಾಸಗಳಿಗೆ ಮೀಸಲಿಟ್ಟರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಪ್ರಕೃತಿಯ ಒಡನಾಟದಲ್ಲಿ ಕಾಲ ಕಳೆಯುವುದು ಅಥವಾ ಉತ್ತಮ ಸಾಹಿತ್ಯವನ್ನು ಓದುವುದು ನಿಮಗೆ ಆಂತರಿಕ ನೆಮ್ಮದಿ ನೀಡುತ್ತದೆ. ನೀವು ಶಾಂತವಾಗಿದ್ದರೆ ಮಾತ್ರ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಇರುತ್ತವೆ. ವೃಷಭ ರಾಶಿಯವರು ಈ 4 ದಿನಗಳ ಅವಧಿಯಲ್ಲಿ ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಶ್ರೇಯಸ್ಕರ. ಮುಂಜಾನೆ ಎದ್ದ ತಕ್ಷಣ ಇಷ್ಟದೈವದ ಸ್ಮರಣೆ ಮಾಡುವುದು ಮತ್ತು ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ದೈವಿಕ ಶಾಂತಿ ಲಭಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ಮನೆಯಲ್ಲಿ ದೀಪ ಬೆಳಗಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಆತಂಕಗಳು ದೂರವಾಗುತ್ತವೆ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಬಹಳ ಒಳ್ಳೆಯದು. ಈ ಮಂತ್ರ ಜಪವು ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎಂಬ ನಂಬಿಕೆಯಿದೆ. ಕೆಲವು ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಸಮಾಜ ಸೇವೆ ಮಾಡುವ ಅಥವಾ ಹಸಿದವರಿಗೆ ಅನ್ನ ನೀಡುವ ಹಂಬಲ ಮೂಡಬಹುದು. ನೀವು ಮಾಡುವ ಸಣ್ಣ ಸಹಾಯವು ಯಾರಿಗಾದರೂ ದೊಡ್ಡ ಆಸರೆಯಾಗಬಹುದು. ಇಂತಹ ಸತ್ಕರ್ಮಗಳು ನಿಮ್ಮ ಭವಿಷ್ಯದ ಜೀವನಕ್ಕೆ ಪುಣ್ಯದ ಫಲವಾಗಿ ಮರಳಿ ಬರುತ್ತವೆ. ದೇವಸ್ಥಾನದಲ್ಲಿ ದಾನಧರ್ಮ ಮಾಡುವುದು ಅಥವಾ ಸ್ವಯಂಪ್ರೇರಿತ ಸೇವೆ ಸಲ್ಲಿಸುವುದು ನಿಮಗೆ ಮನೋಬಲ ನೀಡುತ್ತದೆ. ನೀವು ಆಧ್ಯಾತ್ಮಿಕತೆಗೆ ಸ್ವಲ್ಪ ಸಮಯ ಮೀಸಲಿಟ್ಟರೆ ಬದುಕಿನ ಸವಾಲುಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ. ಒಟ್ಟಾರೆಯಾಗಿ ಮಾರ್ಚ್ 26ರಿಂದ ಮಾರ್ಚ್ 29ರವರೆಗೆ ವೃಷಭರಾಶಿಯವರಿಗೆ ಇದು ಒಂದು ಸಮತೋಲಿತ ಕಾಲಘಟ್ಟವಾಗಿದೆ. ಈ ಅವಧಿಯಲ್ಲಿ ಹಂತಹಂತವಾದ ಪ್ರಗತಿ ಮತ್ತು ಸಣ್ಣಪುಟ್ಟ ಮುನ್ನೆಚ್ಚರಿಕೆಗಳಿಗೆ ಅವಕಾಶಗಳಿವೆ. ನೀವು ತಾಳ್ಮೆ ಮತ್ತು ಗಟ್ಟಿಯಾದ ಆತ್ಮವಿಶ್ವಾಸದೊಂದಿಗೆ ಮುನ್ನಡೆದರೆ ಸತ್ಫಲಗಳನ್ನು ಪಡೆಯುವುದು ಖಚಿತ. ನಿಮ್ಮ ಸ್ವಂತ ಪ್ರತಿಭೆಯನ್ನು ನಂಬಿ ಸತತ ಪ್ರಯತ್ನ ಮುಂದುವರಿಸಿದರೆ ವಿಜಯಮಾಲೆ ನಿಮ್ಮ ಕೊರಳನ್ನು ಅಲಂಕರಿಸುತ್ತದೆ. ಈ ದಿನಗಳು ನಿಮ್ಮ ಬದುಕಿಗೆ ಒಂದು ಹೊಸ ಮತ್ತು ಸಕಾರಾತ್ಮಕ ದಾರಿಯನ್ನು ತೋರಿಸಲಿವೆ.